ನಾನು ಬೆಳಗ್ಗೆ ಒಂದು ಸುದ್ದಿ ನೋಡ್ತಾ ಇದ್ದೆ, ಓದ್ತಾ ಇದ್ದೆ. ಈಗ ತಮಿಳು ಸಿನಿಮಾ ಇಂಡಸ್ಟ್ರಿನ ಬಂದ್ ಮಾಡಿಬಿಡ್ತಾರೆ ಸ್ವಲ್ಪ ದಿನಗಳ ಕಾಲ. ಅಂದರೆ ಅಕ್ಟೋಬರ್ 30ರವರೆಗೆ ಅವ್ರಿಗೆ ಏನು ಶೂಟಿಂಗ್ ಪ್ಲಾನ್ಸ್ ಇದೆಯೋ ಅದನ್ನು ಶೂಟಿಂಗ್ ಮಾಡ್ಕೊಳ್ಳೋಕ್ಕೆ ಅವಕಾಶ. ಅದೇ ಅಲ್ಲಿರುವಂತಹ ರೀಸನ್ಸ್ ಏನು ಅಂತಂದರೆ ಈ ಸ್ಟಾರ್ಗಳ ಸಂಭಾವನೆಗಳು ಹೆಚ್ಚಾಗಿರ್ತಕ್ಕಂಥದ್ದು, ಮತ್ತು ಶೂಟಿಂಗಿಗೆ ಬೇಕಾಗಿರ್ತಕ್ಕಂಥ ವೆಚ್ಚ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು, ಇದನ್ನೆಲ್ಲವನ್ನು ಕೂಡ ಥಿಯೇಟ್ರಿನ ಸಮಸ್ಯೆ ಆಗಿರ್ಬೋದು, ಇದೆಲ್ಲವನ್ನು ಕೂಡ ನಿಭಾಯಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಇದೆಲ್ಲ ಒಂದು ಸಭೆ ಮಾಡಿ ಸಂಪೂರ್ಣವಾಗಿ ಒಮ್ಮತ ನಿರ್ಧಾರಕ್ಕೆ ಬಂದಮೇಲೆ ಮತ್ತೆ ಈ ಥರದ ರೀಸ್ಟಾರ್ಟ್. ಸಂತೋಷ. ಅಲ್ಲಿ ತುಂಬ ಒಗ್ಗಟ್ಟಿನ ನಿರ್ಧಾರ ಆದಾಗ ಅದು ತುಂಬ ಅದಕ್ಕೆ ಬಲ ಇರುತ್ತೆ. ಆ ಒಗ್ಗಟ್ಟಿನ ನಿರ್ಧಾರ ಯಾರು ಬೇಕಾದ್ರೆ ತೊಗೋಬೋದು, ಯಾವ ಇಂಡಸ್ಟ್ರಿ ಬೇಕಾದ್ರೆ ತೊಗೋಬೋದು. ತೊಗೊಂಡು ಕೂಡ ಎಲ್ರಿಗೂ ಒಪ್ಪಿಗೆ ಆದರೆ ಅದನ್ನು ನಡೆಸ್ಬೋದು. ಅದನ್ನು ತಪ್ಪಂತ ಅನಿಸೋದಿಲ್ಲ ನನಗೆ ಇವಾಗ. ಸರ್, ಈಗ ನಮ್ಮಲ್ಲಿ ಒಂದು ಸಂಪೂರ್ಣವಾಗಿ ಒಗ್ಗಟ್ಟಿನ ನಿರ್ಧಾರ ಆಗಿ ಈ ಇಂಡಸ್ಟ್ರಿ ಚೇತರಿಕೆಗೆ ಏನು ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ನಿಮ್ಮ ಮಾತು? ಅದೇ ಫಸ್ಟ್ ಎಲ್ಲ ಒಗ್ಗಟ್ಟಾಗಬೇಕು. ಒಗ್ಗಟ್ಟಾದಾಗ ಮಾತ್ರ ಸಾಧ್ಯ ಅದು ನಿರ್ಧಾರಗಳು ತಗೊಳ್ಳೋಕ್ಕೆ. ಈಗ ಎಲ್ಲೋ ನಾನೊಂದು ಹೇಳಿ, ತಾವೊಂದು ಹೇಳಿ, ಇನ್ನೊಬ್ಬರೊಂದು ಹೇಳಿ, ಎಲ್ಲವೂ ಇದು ಹೇಳಿಕೆಗಳ ಮೇಲೆ ಹೋಗ್ತಾ ಇರುತ್ತೆ ಅಷ್ಟೇ ಹೊರತು ಆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತವಲ್ಲ. ಹಂಗೆ ಒಗ್ಗಟ್ಟಲ್ಲಿ ಕೂತು ನಿರ್ಧಾರ ಮಾಡಿದಾಗ ಎಲ್ಲವೂ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಭಾವನೆ. ಸರ್, ಈಗ ಸಾಕಷ್ಟು ಸಿನಿಮಾಗಳು ನಿಮ್ಮ ಲೈಫನ್ನು ಒಂದೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿರೋವಂಥದ್ದು. ಭೀಮಾ ಹೆಂಗೆ ಬದಲಾವಣೆ ತರುತ್ತೆ ಅಂತ ಅನ್ನಿಸ್ತಾ ಇದೆ? ಏನು ಚಾಲೆಂಜ್ ಇದೆ ಸರ್ ನಿಮ್ಮ ಮುಂದೀಗ? ಬದಲಾವಣೆ ತರಲಿ ಅಂತ ಬೇಡ್ಕೋತಾ ಇದ್ದೀನಿ. ಈಗ ಪಾಪ ಒಂದಷ್ಟು ಸಿನಿಮಾಗಳು ಓಡ್ತಿಲ್ಲ, ಭೀಮಾ ಬಂದಾಗಿಂದ ಚೆನ್ನಾಗಾಗಬೇಕು ಅಂತ ಎಲ್ಲರೂ ಅರಸ್ತಾ ಇದ್ದಾರೆ. ಮತ್ತು ಎಲ್ಲರೂ ಮಾಧ್ಯಮದವರು ಸಹ ಅದೇ ವಿಷಯದಲ್ಲಿ ನಮಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ನಾನು ಕೂಡ ಅದನ್ನೇ ಬೇಡ್ಕೋತಾ ಇದ್ದೀನಿ, ಚೆನ್ನಾಗಾಗಲಿ, ಎಲ್ರಿಗೂ ಚೆನ್ನಾಗಾಗಲಿ, ಬರುವಂಥ ಎಲ್ಲ ಸಿನಿಮಾಗಳಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೋತೀನಿ. ಸರ್, ಈಗ ನಿಮಗೆ ಒಂದು ಕಡೆ ನಟ ಆಗಿ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ರಿ, ಜರ್ನಿ ಮಾಡಿದ್ರಿ. ಈ ನಿರ್ದೇಶನದ ಜವಾಬ್ದಾರಿ ನಿಮಗೆ ನೀವೇ ಅನಿವಾರ್ಯವಾಗಿ ಹಾಕ್ಕೊಂಡಿದ್ದ, ಅದು ಆಕಸ್ಮಿಕವಾಗಿ ಆಗಿದ್ದ ಅಂತ? ಇಲ್ಲ, ಅನಿವಾರ್ಯವಾಗಿ ಅದನ್ನು ಮಾಡಬೇಕಾಗಿ ಬಂತು, ಪರಿಸ್ಥಿತಿ ಹಂಗಿತ್ತು. ಸೊ ಹಾಗಾಗಿ ನಾನೇ ನಿರ್ದೇಶನ ಮಾಡೋಣ ಅಂಥೇಳಿ ಇದು 2ನೇ ಸಿನಿಮಾ ನಿರ್ದೇಶನ ಮಾಡಿದ್ದು ನಾನು. ಸರ್, ಒಬ್ಬ ನಿರ್ದೇಶಕಿಯಾಗಿ ಈಗಿನ ಕಾಲಘಟ್ಟಕ್ಕೆ ಇರುವಂಥ ಸನ್ನಿವೇಶಗಳನ್ನು ಜನರಿಗೆ ತಲುಪಿಸುವಲ್ಲಿ ಎಷ್ಟು ಚಾಲೆಂಜ್ ಇದೆ ಸರ್? ತುಂಬ ಚಾಲೆಂಜ್ ಇದೆ. ಅದು ಅಂದರೆ ಅಗೇನ್ ತಿರ್ಗಾ ನಮ್ಗೆ ಟೆನ್ಷನ್ ಇರುತ್ತೆ. ಅಪ್ಪ ಏನಾಗುತ್ತೆ, ನಾವು ಪಟ್ಟಿರೋ ಪ್ರಯತ್ನ ಕರೆಕ್ಟಾಗಿದೆ ಅಲ್ವಾ, ನಾವು ಇದನ್ನೇ ಮಾಡಬೇಕಲ್ವಾ ಅನ್ನೋದು ಕೂಡ ಚಾಲೆಂಜಿಂಗ್ ಆಗಿರ್ತೀವಿ ನಾವು ಯಾವಾಗಲೂ.